ಬಡವ ಎಲ್ಲ ಮನೆ ಭಿಕ್ಷೆ ಕೇಳಕ್ ಹೋಗ್ಯಾನ. ಲೇ ಕುಂಡೆ ಕಟ್ತೀನಿ ಮಾಡ್ಕೊಂಬಾರಪ್ಪ ಕೊಡ್ತೀನಿ ಅಂತ ಹೇಳಿ ಒಂದು 10,000 ರೂಪಾಯಿ ಊಟ ಕೊಡ್ತೀನಿ ಅಂತ ಹೇಳಿ ನೀವೇ ಹೇಳ್ಕೊಳ್ಳಿ ಮಾಡ್ತಾರೆ ಮಾಡ್ಲಿ. ಸರ್ ಯಾವ್ದ ಒಂದ್ ಕಡೆ ಕೆಲಸ ಹೇಳೋಣ ಮಾಡ್ಕೊಂಬರಕ್ ಹೋದ್ ಬಿಟ್ಟು ಅವ್ರು ಕೇಳಕ್ ಬಂದಾರ ಅದೇ ಹೇಳ್ತಾನೆ ನಾನು 10,000 ಸ್ವಲ್ಪ ಕೊಡೋರಿ ಕುಂಡೆ ತೊಗೊಳಕ್ ಎಷ್ಟು ಗುಂಡಿಗಿರಿ ಮಾಡಿದ್ರಕ್ಕೆ ಕೇಳಕ್ ಹೋದ್ರೆ ಗುಂಡಿಗಿರಿ ಮಾಡ್ತಾ ಇದೀನಿ ಏನ್ ಬೇಕೇನ ಕುಂಡೆ ಕಟ್ತಿರ್ಲಿ ಸರ್ ಯಾವಾಗ ಒಂದು ಸೂಕ್ಷ್ಮ ಹೇಳಿರ್ತಾರೆ ಸರ್ ಇದು ಮಾಡಪ್ಪ ಒಂದು 10,000 ಕೊಡ್ತಂತ ನಿಮ್ಗೆ ಗೊತ್ತೈತೆ ಅದನ್ನ ಕೆಲ್ಸಗಳು 108 ಇದಾವ ಇದ್ರಾಗ ಏನ್ ಹೇಳ್ಬೇಕಾಗತ್ತೆ ಹೇಳು. ಇಲ್ಲಿ ನೋಡಿ ಯಾವ ಕಾರಣ ಕೊಟ್ಟಂತ ಓಸ್ ಎಲ್ಲಿಗೆ ಹೊಡೆದು ಹೇಳಬೇಕು ಹೇಳಪ್ಪ ಹೊಡೆದು ಎಲ್ಲಿ ಇಷ್ಟಕ್ಕಂತ ನಿಂಗೆ ಅರ್ಥ ಆಯ್ತಲ್ಲ ಕೊಡೋರಕ್ಕ ಕೇಳಿದ್ರೆ ಕಲ್ಲ ಅಲ್ಲ ಇಷ್ಟೇ ಕೇಳಿದಕ್ಕ ಕೊಡೋರಕ್ಕ ಕೇಳಿದ್ರೆ ಈ ತರ ಗುಂಡೆಗಿರಿ ಮಾಡ್ತಾ ಜನ. ಅಲ್ಲ ನನಗೂ ಹೇಳ್ತಾ ಇದ್ದೀನಲ್ರಿ ಸರಿಗೆ ಕ್ಷೇತ್ರಂಬಕ್ ಬರಲ್ಲ ಅಂತ ಹೇಳ್ತಾನೆ ನನಗೆ ಹೌದಾ. ಕನ್ನಡ ಮಂತ್ರಿಯಾಗಿ ಒಂದು ಮೊನ್ನೆ ಕನಿಗೇರಿಲಿ ಬರೆಯಲ್ಲಿ ಗಾಡಿಗೆ ಬರೀಲಿ ಮೊದಲು ಸಾ ಅಂತ ಬರಕಾಸಿ ಅವಮಾನ ಮಾಡ್ಕೊಂಡ ಇವತ್ತು ಮಾತಾಡೋ ಭಾಷೆದಲ್ಲೇ ನೀವು ವಿಚಾರ ಮಾಡಿಬಿಟ್ರಿ. ಒಬ್ಬ ಮಂತ್ರಿಯಾಗಿ ಈ ಮಾತು ಯಾರೇ ಇರಲಿ ಯಾವುದೇ ಧರ್ಮದವ್ರಲ್ಲಿ ಯಾರೇ ಇರಲಿ ನಿನ್ನ ಮನೆಗೆ ಬಂದವ್ರಿಗೆ ಏನು ಮಾತಾಡಬೇಕು ಇಂಥ ಗುಂಡೆಗಿರಿಗಳು ಇದಕ್ಕೆ ನಿನ್ನೇನು ಬೇಕು ಹೇಳ್ರಿ. ಆ ಥರ ಇವತ್ತು ಏನು ಕಾರ್ಯಕರ್ತರಲ್ಲ ಸರ್ ಆಯ್ತು ಕಾರ್ಯಕರ್ತರಿಗೆ ಬೈತಾನೆ ಆ ರೀತಿ ಒಬ್ಬ ಮಂತ್ರಿ ಬೇರೆ ರೀತಿಯನ ಹೆಂಗ್ ರಮಿಸ್ತಾರೆ ಮತ್ತೆ ನಿಮ್ಮಂತರ ಬರ್ಬೇಕು ರಮ್ಸಕ ಅವ್ರಿಂದ ಆಗಲ್ಲ ನಿಮ್ಮಂತರ ಬರ್ಬೇಕು ರಮ್ಸಕ ಎಲ್ಲ ಇದೆ ನೋಡ್ರಿ ಹಾಕ್ತೀನಿ ಸರ್ ಅಲ್ಲ ನೋಡ್ರಿ ಸರ್ ಇವತ್ತು ಮಂತ್ರಿ ಮಾಡಿದಂತ ಯಾವ ಅಟ್ರಾಸಿಟಿ ಕೇಸ್ಗಳು ಈ ರೀತಿ ಬೇಯೋದು ಈ ರೀತಿ ಸುಳ್ಳು ಹೇಳೋದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.